ಇನ್ನು ಎರಡನೇ ಬಾರಿಗೆ ಸಚಿವ ಸ್ಥಾನ ಕೊಟ್ಟಿದ್ದಕ್ಕೆ ವರಿಷ್ಠರಿಗೆ ಧನ್ಯವಾದ ಹೇಳಿದ್ದಾರೆ ಮಧು ಬಂಗಾರಪ್ಪ. ನಮ್ಮ ಪ್ರತಿನಿಧಿ ರೂಪೇಶ್ ಜೊತೆ ಮಾತಾಡಿದ್ದಾರೆ. ಏನ್ ಹೇಳಿದ್ರು ಕೇಳಿಸ್ಕೊಳ್ಳಿ. ಪುಟ ಪ್ರಮಾಣವಚನ ಸ್ವೀಕಾರ ಸಮಾರಂಭಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಮಧು ಬಂಗಾರಪ್ಪ ಅವರಿಗೆ ಮತ್ತೊಮ್ಮೆ ನೂತನ ಸಚಿವರಾಗಿ ಅವರು ಆಯ್ಕೆ ಆಗ್ತಾ ಇದ್ದಾರೆ. ಹೀಗಾಗಿ ಪೂರ್ಣಾವಧಿ ಸಚಿವರಾಗಿ ಆಯ್ಕೆ ಆಗೋದು ಒಂದಿಷ್ಟು ಜನ ಮಾತ್ರ. ಅದರಲ್ಲಿ ಮಧು ಬಂಗಾರಪ್ಪ ಅವರನ್ನು ಮಾತಾಡೋಣ. ಸರ್ ನಮಸ್ತೆ. ಈಗ ಒಟ್ಟಾರೆಯಾಗಿ ಪೂರ್ಣಾವಧಿ ಯಾಕೆ ತುಂಬಾ ಜನ ಸಿದ್ದರಾಮಯ್ಯ ಕ್ಯಾಬಿನೆಟ್ ಇದ್ದವರು ತುಂಬಾ ಜನ ಕೊಟ್ಟಿಲ್ಲ, ಒಂದು 5-6 ಜನಕ್ಕೆ ಕೊಟ್ಟಿದ್ದಾರೆ. ಅದರಲ್ಲಿ ನಿಮ್ಮ ಹೆಸರಿದೆ ಸರ್. ಡಿ.ಕೆ. ಶಿವಕುಮಾರ್ ಕರೆ ಮಾಡಿದ್ರ ಏನಂದ್ರೆ? ಇಲ್ಲ, ಮಾನ್ಯ ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಸಾಹೇಬರು ಫೋನ್ ಮಾಡಿದ್ರು, 4 ಗಂಟೆಗೆ ಬನ್ನಿ ಅಂತ ಹೇಳಿದ್ರು. ಬಹಳ ಸಂತೋಷ ಆಗ್ತದೆ. ಇವತ್ತು ವರಿಷ್ಠರು ಮತ್ತೆ ನನ್ನ ಮೇಲೆ ವಿಶ್ವಾಸವನ್ನು ಇಟ್ಟಿದ್ದಾರೆ. ನಾನು ವಿಶೇಷವಾಗಿ ಸಿದ್ದರಾಮಯ್ಯ ಸಾಹೇಬರಿಗೆ ಧನ್ಯವಾದಗಳನ್ನು, ಯಾಕೆಂದ್ರೆ 3 ವರ್ಷ ಅವರು ಅವಕಾಶವನ್ನು ಕೊಟ್ಟು ಒಳ್ಳೆ ರೀತಿಯಲ್ಲಿ ಕೆಲಸವನ್ನು ಮಾಡ್ಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿಯನ್ನು ಕೊಟ್ಟರು. ಮತ್ತು ಅದೇ ವಿಶ್ವಾಸವನ್ನು ಇವಾಗ ಡಿ.ಕೆ. ಶಿವಕುಮಾರ್ ಸಾಹೇಬರು ವರಿಷ್ಠರು ಎಲ್ಲರೂ ಕೂಡ ತೀರ್ಮಾನ ಮಾಡಿದ್ದಾರೆ. ಅದಕ್ಕೆ ಅವರಿಗೆಲ್ಲರಿಗೂ ಕೂಡ ಮತ್ತೆ ಹರಿಪ್ರಸಾದ್ ಸಾಹೇಬರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಹೊಸದಾಗಿ ಅವರು ಕೂಡ ಪಕ್ಷದ ಅಧ್ಯಕ್ಷ ಆಗಿದ್ದಾರೆ. ಮುಂಚೆ OBC ಅಧ್ಯಕ್ಷನಾಗಿ ಮತ್ತೆ ಪ್ರಣಾಳಿಕೆ ಉಪಾಧ್ಯಕ್ಷನಾಗಿ ನನ್ನ ಜವಾಬ್ದಾರಿಯನ್ನು ನಾನು ನಡೆದಿದ್ದೀನಿ. ಇನ್ನೆಲ್ಲದೂ ನೋಡಿ ಮತ್ತೆ ಕೊಟ್ಟಿದ್ದಾರೆ. ನನಗನ್ಸುತ್ತೆ ಇಟ್ಸ್ ಮೋರ್ ಚಾಲೆಂಜಿಂಗ್. ನಾವು ಈಗ ಮತ್ತೆ ಜವಾಬ್ದಾರಿ ಹೆಚ್ಚಾಗಿದೆ. ಈಗೇನು ಕೆಲಸ ಕೊಡ್ತಾರೆ ಅದು ಮಾಡ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ. ಪ್ರಮಾಣ ವಚನ ಇವತ್ತೇ ಆಗುತ್ತೆ ಸರ್? ಏನು ಕುಟುಂಬ ಹೇಳಿದ್ದಾರೆ. ಎಲ್ಲರೂ ನೀವು ಒಂಥರ ಕುಟುಂಬದವ್ರೆ. ನೀವು ಬಂದ್ರೆ ಟಿವಿಯವ್ರು ಬಂದ್ರೆ ಇಡೀ ರಾಜ್ಯಕ್ಕೆ ತೋರಿಸ್ದಂಗೆ, ನಾವಾದ್ರೆ ಒಬ್ಬೊಬ್ಬರನ್ನ ಕಟ್ಕೊಂಡ್ ಬರ್ಬೇಕು. ನೀವಾದ್ರೆ ಎಲ್ಲ ಇಡೀ ರಾಜ್ಯನ ಕಟ್ಕೊಂಡು ಹೋಗ್ತೀರಿ. ಆಗ್ಲಿ, ಒಳ್ಳೇದಾಗ್ಲಿ. ಸ್ಟ್ರಾಂಗ್ ಫ್ಯಾಕ್ಟರಿ ಅನ್ಸ ನಿಮ್ಗೆ ಈ ಬಾರಿ, ಯಾಕಂದ್ರೆ ತುಂಬಾ ಜನ ಕಡಿಮೆ ಜನಕ್ಕೆ ರಿಪೀಟೆಡ್ ಆಗಿ ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ನೀವು ಹಿಂದೆ ಪರೀಕ್ಷಾ ಸುಧಾರಣೆಗಳು ಮಾಡಿದ್ರಿ, ಇಲಾಖೆಯಲ್ಲಿ ಸುಧಾರಣೆಗಳು ಮಾಡಿದ್ರಿ, ಇವೆಲ್ಲವೂ ಕೂಡ ಪ್ಲಸ್ ಆಯ್ತು. ವರಿಷ್ಠರಿಗೂ ಒಂಥರ ಕಷ್ಟದ ಕೆಲಸ ಇರ್ಬೋದೇನೋ ಗೊತ್ತಿಲ್ಲ, ಬಟ್ ಅವ್ರ ತೀರ್ಮಾನ ತಗೊಂಡ ಮೇಲೆ ಮಾಡ್ತಾರೆ. ಎಲ್ಲರಿಗೂ ಆ ಅವಕಾಶಗಳು ಮತ್ತೆ ಅವರಿಗೆ ಆ ಕೆಪಾಸಿಟಿ ಇರ್ತದೆ, ಇಲ್ಲ ಅಂತ ಹೇಳೋದಿಲ್ಲ. ಆದ್ರೆ ಇವತ್ತು ಕೊಟ್ಟಿದ್ದಾರೆ ಅಷ್ಟೇ. ನಾನು ಬೇರೆ ಅದ್ರ ಬಗ್ಗೆ ನಾನು ಹೇಳೋದಿಲ್ಲ. ಯಾಕೆ ನನಗೆ ಕೊಟ್ಟರು ಅಂತೇಳಿ ವರಿಷ್ಠರು ಒಳ್ಳೆ ತೀರ್ಮಾನ ತಗೊಳ್ತಾರೆ. ಆ ಮಟ್ಟಕ್ಕೆ ಮಾತಾಡೋದಕ್ಕೆ ನಾನು ತುಂಬಾ ಚಿಕ್ಕವನಾಗ್ತೀನಿ. ಈಗ ಅವಕಾಶ ಕೊಟ್ಟಿದ್ದಾರೆ, ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು. ಈ ಖಾತೆ ಸಿಕ್ಕಿದ್ರೆ ಅನುಕೂಲ, ಕೆಲಸ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ, ಈ ರೀತಿಯಾಗಿ ಏನಾದ್ರು ಇದೆಯಾ ಸರ್? ಇಲ್ಲ, ಏನಿಲ್ಲ. ಎಲ್ಲ ಅವ್ರು ಏನ್ ಕೊಡ್ತಾರೆ ಅದನ್ನ ತಗೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅವಿ ಸಚಿವ ಆಗಿರ್ತಕ್ಕಂಥ ಮಧು ಬಂಗಾರಪ್ಪ ಮಾತುಗಳು. ಕ್ಯಾಮರಾಮನ್ ಜಯರಾಮ್ ಜೊತೆ ರೂಪೇಶ್ ಬೈಂದೂರು, ಪವರ್ ಟಿವಿ, ಬೆಂಗಳೂರು.